ಎಲ್ಲ ನಮ್ಮ ಸೌಜನ್ಯ ಪರ ಹೋರಾಟಗಾರ ನಮಸ್ತೆ. ನನ್ನ ಹೆಸರು ಜಯಂತ್ ರೆಡ್ಡಿ. ಇವತ್ತು ಕೆಲವೊಂದು ಯೂಟ್ಯೂಬ್ ಮಾಧ್ಯಮಗಳಲ್ಲಿ, ಜಾಲತಾಣಗಳಲ್ಲಿ ಧರ್ಮಸ್ಥಳ SIT ಅವರ ವರದಿಯ ವಿಷಯವು, ಅದೇ ರೀತಿಯಲ್ಲಿ ಧರ್ಮಸ್ಥಳ ಗ್ರಾಮದ ನೇತ್ರಾವತಿ ನದಿಯ ಪಕ್ಕದಲ್ಲಿರುವ ಬಂಗ್ಲಗುಡ್ಡೆಯಲ್ಲಿ ಸಿಕ್ಕಿರುವಂಥ 1000 ಅಸ್ಥಿಪಂಜರ, ಇದರ ಹಿಂದೆ ಕೊಲೆ ಎಂಬುದು ಸಂಶಯ ಇದೆ ಅಂತ ಒಂದು ಸುದ್ದಿ, ಹಿಂಸೆ ಕಾರಣ, ಸಾವಿಗೆ ಹಿಂಸೆ ಕಾರಣ ಎಂಬ ಒಂದು ಸುದ್ದಿನೂ ಕೇಳಿ ಬರ್ತಾ ಇದೆ. ಹಿಂಸೆ ಕಾರಣ ಅಂತ ಹೇಳಿದರೆ ಕೊಲೆ ಅಂತಲೇ ಆಗಿರ್ಬೋದು. ಈ ರೀತಿಯಲ್ಲಿ ಒಂದು ವರದಿ ಬಂದಿದೆ ಅಂತೇಳಿ ಒಂದಿಷ್ಟು ಸುದ್ದಿಗಳು ಕೇಳಿ ಬರ್ತಾ ಇದೆ. ಹಾಗಾದರೆ ಸೌಜನ್ಯ ಪರ ಹೋರಾಟಗಾರರು ಹೇಳಿರೋದು ಸುಳ್ಳಲ್ಲ, ಸತ್ಯ ಅಂತ ಈಗ ಆಗಿರಬಹುದಲ್ಲ. ಇಷ್ಟು ದಿನ ಎಲ್ಲರೂ ಷಡ್ಯಂತ್ರ, ಸೌಜನ್ಯ ಪರ ಹೋರಾಟಗಾರರು ಷಡ್ಯಂತ್ರ ಮಾಡಿದಾರೆ ಅಂತ ಗೂಬೆ ಕೂರಿಸ್ತಾ ಇದ್ರು. ಆದರೂ ಗೂಬೆ ಕೂರಿಸಲು ತುಂಬ ಪ್ರಯತ್ನ ಪಟ್ಟರು. ಆದರೆ ಆ ಧರ್ಮಸ್ಥಳ ಗ್ರಾಮದ ಆ ಮಂಜುನಾಥ ಸ್ವಾಮಿ, ನಿಮ್ಮೆಲ್ಲರ ಮಂಜುನಾಥ ಸ್ವಾಮಿ ನಮ್ಮ ಮೇಲೆ ಗೂಬೆ ಕೂರಿಸಿ ನಮ್ಮ ತೇಜೋದಯ ಮಾಡ್ತಾ ಇದ್ದಾರೆ. ಆದರೆ ತೇಜೋದಯ ಮಾಡಿ ಜೈಲಿಗೆ ಹಾಕೋ ಕೆಲಸವನ್ನು ಮಾಡಿಲ್ಲ. ಅದ ಮಂಜುನಾಥ ಸ್ವಾಮಿ ಶಕ್ತಿ ಅಂತ ಹೇಳ್ಬೋದು. ನಾವು ಯಾರದೇ ತೇಜೋದಯ ಮಾಡಲಿಕ್ಕೆ ಅಲ್ಲಿ ಬಂದವರಲ್ಲ. ಅಲ್ಲಿ ಆಗಿರುವಂಥ ಕೊಲೆ, ಅತ್ಯಾಚಾರ, ದರೋಡೆ ವಿಷಯದಲ್ಲಿ ಧ್ವನಿ ಎತ್ತಿದವರು ನಾವು. ನಾನು ಸೆಪ್ಟೆಂಬರ್ 5ನೇ ತಾರೀಕು ನನ್ನನ್ನು SIT ಅವರು ಕರೆದು ಎಂಕ್ವೈರಿ ಮಾಡುವಾಗ ನಾನೇ ಕೊಟ್ಟಿದ್ದೀನಿ ಸ್ವಾಮಿ, 45 ಜನ ಅಂತ ಕಾಣಿಸ್ತದೆ, ಅಷ್ಟು ಜನರ ಹೆಸರನ್ನು ಅದನ್ನು ಮೆನ್ಷನ್ ಮಾಡಿದ್ದೀವಿ. ಯಾರಲ್ಲಿ ಕೊಲೆಗಡುಕರು, ಯಾರಲ್ಲಿ ಅತ್ಯಾಚಾರಿಗಳು, ಯಾರಲ್ಲಿ ಸಾಕ್ಷಿದಾರರಿದ್ದಾರೆ ನೋಡಿ. ಅವ್ರು ದೊಡ್ಡವರಿಗೆ ಅಂಥವರಿಗೆಲ್ಲ ಎದುರು ಇವರು ಯಾರು ಮಾತಾಡಿಸ್ತಾ ಇಲ್ಲ. ನಿಷ್ಠೆಯಿಂದ ತನಿಖೆ ಮಾಡೋದು ಇದು ನೋಡಿ, ಇಷ್ಟು ಕೊಡ್ತಾ ಇದ್ದೀವಿ ನಿಮಗೆ ಮಾಹಿತಿಯಾಗಿ. ತನಿಖೆ ನಡೆಸಿ ಸತ್ಯ ಹೊರಗೆ ತನ್ನಿ ಅಂತ. ನಾನಾಗ ಹಿಡ್ಕೊಂಡು ಹೋಗಿ ಕೊಟ್ಟರೆ ನನಗೇ ಗೆದರಿಸ್ತಾ ಇದ್ರು, ನನಗೇ ಬೆದರಿಸ್ತಾ ಇದ್ರು, ನನ್ನ ಮೇಲೇ ಹಲ್ಲೆ ಮಾಡಿದ್ರು. ಆಯ್ತು ಸ್ವಾಮಿ, ನೀವು ಏನು ಬೇಕಾದ್ರೂ ಮಾಡಿ, ನನ್ನ ಹಲ್ಲೆ ಮಾಡಿರೋದಲ್ಲ, ನನ್ನ ಕೊಲೆ ಬೇಕಾದ್ರೂ ಮಾಡಿ. ನಾನು ಕೇಳ್ತಾ ಇರೋದು, ಅಲ್ಲಾಗಿರುವಂಥ ಕೊಲೆ, ಅತ್ಯಾಚಾರ ಆಗಿ ಮರಣ ಹೊಂದಿದವರ ಆತ್ಮಕ್ಕೆ ಶಾಂತಿ ಸಿಗಬೇಕು. ಇದು ನಮ್ಮ ಉದ್ದೇಶ. ಅವ್ರು ಎಷ್ಟೇ ಕೊಟ್ಟು ಸಂಪಾದನೆ ಮಾಡಿ ಹಾಕಲಿ, ನಮಗೆ ಅದು ಬೇಕಂತೇ ಇಲ್ಲ. ಇವಾಗ ಗೊತ್ತಿರೋ ವಿಷಯ ಇರ್ಬೋದು, ವೇದವಲ್ಲಿ, ಆನೆಮಾವತ, ಪದ್ಮಲತಾ, ಸೌಜನ್ಯ, ಇನ್ನು ಎಷ್ಟಿದೆ ಸ್ವಾಮಿ, ಎಷ್ಟು ಬೇಕು? ತನಿಖೆ ನಡೆಸಿ ಹೊರಗೆ ತನ್ನಿ. ತಪ್ಪಿಸರಿ ಕಾನೂನು ಚೌಕಟ್ಟಲ್ಲಿ ಶಿಕ್ಷೆ ಕೊಡಿ ಅಂತ ಹೇಳಿದ್ರೆ ಷಡ್ಯಂತ್ರ ಹೇಳಿ ನಮ್ಮನ್ನೇ ಜೈಲಿಗೆ ಹಾಕೋ ಕೆಲಸವನ್ನು ಮಾಡಿದ್ದೀರ. ಕೊನೆ ಅಂತಂದರೆ ಅದು ನಡೆದಿಲ್ಲ. ಇನ್ನು ಅಲ್ಲ, ನಮ್ಮನ್ನು ಜೈಲಿಗೆ ಹಾಕಿ ಅಲ್ಲೋಗಿ ಏನಾದ್ರು ಈ ಕೊಲೆಗಡುಕರನ್ನೆಲ್ಲ ಇಡಬೇಕಂತ ಅದು ಮಾಡಿ. ನೀವು ಇಲ್ಲ, ನಮ್ಮನ್ನೇ ಕೊಲೆ ಮಾಡಿದರೆ ಮಾತ್ರ ಅದು ಸಿಗೋದು, ಅದನ್ನೂ ಮಾಡಿ. ನಮಗೇನು ಬೇಜಾರಿಲ್ಲ. ನಾವು ಹೊರಟಿರೋದು ಸತ್ಯಪರ ಹೋರಾಟ. ಯಾರು ಅನ್ಯಾಯ ಮಾಡಲಿಕ್ಕೆ ಹೊರಟದಲ್ಲ, ಯಾರ ಮೇಲೆ ಗೂಬೆ ಕಟ್ಟಲಿಕ್ಕೆ ಹೊರಟದಲ್ಲ, ಯಾವುದೇ ಷಡ್ಯಂತ್ರ ಮಾಡಿ ಹೊರಟದಲ್ಲ. ನಾನು ಈ ಮೂಲಕ SIT ತಂಡದ ಮುಖ್ಯಸ್ಥರಿಗೆ ಒಂದು ಮನವಿ ಮಾಡ್ತಾ ಇದ್ದೀವಿ. ನಾನು ಕೊಟ್ಟಿದ್ದೀನಿ ಒಂದು ದೂರು. ಆ ದೂರು ಪ್ರಕಾರವಾಗಿ ಇನ್ನಾದರೂ ತನಿಖೆ ನಡೆಸಿ, ಬಂಗ್ಲಗುಡ್ಡೆ ಅಲ್ಲ ಸ್ವಾಮಿ, ಇನ್ನು ಆ ಗೋಮಠ ಬೆಟ್ಟ ಹಿಂದುಗಡೆ ಎಷ್ಟು ಹೆಣ ಊತಾಕಿದ್ದಾರೆ, ಎಷ್ಟು ಕೊಲೆಗಳಾಗಿದೆ, ಎಲ್ಲವೂ ಹೊರಗೆ ಬರುತ್ತೆ. ಅದೇ ರೀತಿಯಲ್ಲಿ ಸರ್ಕಾರಕ್ಕೂ ಮನವಿ ಮಾಡ್ತಾ ಇದ್ದೀವಿ. ಎಷ್ಟು ದಿನ ನಮ್ಮ ಮೇಲೆಲ್ಲ ಗೂಬೆ ಕೂರಿಸಿರೋ ಸ್ವಾಮಿ, ಏನೋ ಸರ್ಕಾರಕ್ಕೆ ಒಂದು 1000 ಪುಟ ವರದಿ ಕೊಟ್ಟಿದ್ದಾರಲ್ಲ, ನಮಗೆ ತನಿಖೆ ಮಾಡಲಿಕ್ಕೆ ಅನುಮತಿ ಕೊಡಿ ಅಂತ ಸರ್ಕಾರನೇ ಹೇಳ್ತಾ ಇದ್ದಾರಲ್ಲ. ಹೋರಾಟಗಾರರು ಷಡ್ಯಂತ್ರ ಮಾಡಿರುವುದು ಅಂತ ಹೇಳ್ತಾ ಇದ್ದಾರಲ್ಲ. ದೇವಸ್ಥಾನ ತೇಜೋದಯ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರಲ್ಲ. ನಾವು ದೇವಸ್ಥಾನ ಹೆಸರೆತ್ತಿದಾರಲ್ಲ. ಇನ್ನು 3 ತಿಂಗಳು 4 ತಿಂಗಳೇನೋ ಆಗಿದೆ ಅಂತ ಕಾಣಿಸ್ತದೆ. SIT ಅವರು ಏನೊಂದು ವರದಿ ಕೊಟ್ಟು ಮಾಧ್ಯಮ ಮುತ್ತಲ್ಲಿ ನೋಡ್ತಾ ಇದ್ದೆ ನಾನು. ಅದನ್ನು ತನಿಖೆ ಕೊಡಿ ಸ್ವಾಮಿ. ಅದು ಆಗ ಗೊತ್ತಾಗ್ತಾನೆ ಯಾರು ಷಡ್ಯಂತ್ರ ಮಾಡಿರೋದು, ಯಾರು ದೇವಸ್ಥಾನ ತೇಜೋದಯ ಮಾಡ್ತಾರೋ ಗೊತ್ತಾಗ್ತಲ್ಲ ಸ್ವಾಮಿ. ಯಾರು ಅಧಿವೇಶನದಲ್ಲಿ ಚರ್ಚೆ ಮಾಡಿ SIT ತನಿಖೆಯನ್ನು ನಿಲ್ಲಿಸಿರುವಂತ ಯಾರನ್ನು ಗೊತ್ತಾಗ್ತ ಸ್ವಾಮಿ. ನೀವು ಏನಕ್ಕೋಸ್ಕರ ಅದು ಇಟ್ಕೊಂಡಿದ್ದೀರಾ? ಇನ್ನೂ ನಾವು ಹೋರಾಟ ಮಾಡಬೇಕು ಅದಕ್ಕೋಸ್ಕರ? ಏನು ವರದಿಯನ್ನು ತೆಗೆದು ತನಿಖೆ ಮಾಡಿ ಅಂತ SIT ಕೊಡಲಿಕ್ಕೆ ಅಷ್ಟು ಭಯ ಏನಕ್ಕೆ ಪಡ್ತಾ ಇದ್ದೀರಾ? ಯಾರು ಒತ್ತಡ ಆಗ್ತಾ ಇರೋದು? ಯಾರಿಂದಾಗಿ ತನಿಖೆ ನಿಲ್ಲಿಸ್ತಾ ಇರೋದು? ನಾನು ಹೇಳ್ತಾ ಇರೋದು SIT ಮುಖ್ಯಸ್ಥರಿಗೆ ನಾನು ಕೊಟ್ಟಿರೋ ದೂರು ಪ್ರಕಾರ ಒಂದು ತನಿಖೆ ನಡೆಸಿ.
ನಾನು ಈ ಹಿಂದೆ ಕೊಟ್ಟಿದ್ದೀನಿ ಇನ್ನೊಂದು 13ರಿಂದ 15 ವರ್ಷ ಹೆಣ್ಣು ಮಗು ಊತಾಕಿರೋದು, ಅದನ್ನು ಬೇರೆ ಯಾವುದೋ ಒಂದು ರೀತಿಯಲ್ಲಿ ಬೇರೆ ಯಾವುದಕ್ಕೆಲ್ಲ ಕಟ್ಟಿಟ್ಬಿಟ್ಟು ಅದು ಹೌದು ಆಗಿರೋದು ಹೌದು, ಕೊಲೆ ಆಗಿರೋದು ಹೌದು, ಎಲ್ಲ ತನಿಖೆ ಆಗಿದೆ ಅಂತ ಕೊಟ್ಟಿದ್ದಾರೆ. ಎಲ್ಲ ತನಿಖೆ ಆಗೇ ಇಲ್ಲದು. ಯಾರದು ಮಾಡಿರೋದಂತ ಕೊಟ್ಟಿದ್ದೀವಿ, ಆ ಅಧಿಕಾರಿ ಯಾರಂತ ಹೇಳಿದೀವಿ, ಆ ಅಧಿಕಾರಿನ ತನಿಖೆ ಮಾಡಿ. ಈ ಮೂಲಕ ನಾನು ಮುಖ್ಯಸ್ಥೆ ವಿನಂತಿ ಮಾಡಿಸ್ತಾ ಇದ್ದೀನಿ, ನಿಷ್ಠಾವಂತ ಅಧಿಕಾರಿಯ ತಂಡದಿಂದ ತನಿಖೆ ನಡೆಸಿ ಆ ಧರ್ಮಸ್ಥಳ ಗ್ರಾಮರಾಗಿರುವಂತಹ ಕೊಲೆ ಅತ್ಯಾಚಾರವನ್ನು ಭೇದಿಸಿ ಇದು ಲೋಕವೇ ಬೆಚ್ಚಿ ಬೀಳುತ್ತೆ. ಈ ವಿಷಯದಲ್ಲಿ SIT ಹೆಸರನ್ನು ಉಳಿಸಬಹುದು, ಪೊಲೀಸ್ ಇಲಾಖೆಯ ಹೆಸರನ್ನು ಉಳಿಸಬಹುದು, ಸರ್ಕಾರದ ಹೆಸರನ್ನು ಉಳಿಸಬಹುದು. ಈ ಕೆಲಸವನ್ನು ಮಾಡಿ ಅಂತ ಈ ಮೂಲಕ ನಾನು ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೀನಿ.